ಕೋರ್ಟ್ ಆದೇಶ ಪ್ರಜ್ವಲ್ ರೇವಣ್ಣ ಮುಂದಿನ ಒಂದು ವಾರ ಕಾಲ ಎಸ್ಐಟಿ ಕಸ್ಟಡಿಯಲ್ಲಿ. ಪ್ರಜ್ವಲ್ ರೇವಣ್ಣನ ಎಸ್ಐಟಿ ಕಸ್ಟಡಿಗೆ ನೀಡಿದೆ ಕೋರ್ಟ್. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ಈ ಒಂದು ಆದೇಶವನ್ನು ಹೊರಡಿಸಿದ್ದು ಒಂದು ವಾರ ಕಾಲ ಜೂನ್ 6ರ ತನಕ ಕಸ್ಟಡಿಗೆ ಕೋರ್ಟ್ ನೀಡಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಕೋರ್ಟ್ಗೆ ಹಾಜರಾಗಿದ್ದರು. ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯಿತು. ವಾದ ಪ್ರತಿವಾದದ ನಂತರ ಕೋರ್ಟ್ ಆದೇಶವನ್ನು ಕೊಟ್ಟಿರೋದು ಮುಂದಿನ ಒಂದು ವಾರದ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶವನ್ನು ಕೊಟ್ಟಿದೆ. ಹಾಗಾಗಿ ನ್ಯಾಯಾಂಗ ಬಂಧನದಲ್ಲಿ ಒಪ್ಪಿಸಿದಿದ್ರೆ ಜೈಲು ಪಾಲಾಗಬೇಕಾಗಿದೆ. ಇದೀಗ ಎಸ್ಐಟಿ ವಶದಲ್ಲಿ ಕಸ್ಟಡಿಯಲ್ಲಿ ವಿಚಾರಣೆಯನ್ನು ಎದುರಿಸಬೇಕಾಗಿದೆ. ಇನ್ನು ಬೆಳಗ್ಗೆ 9:30ರಿಂದ 10:30ರವರೆಗೆ ವಕೀಲರ ಭೇಟಿಗೆ ಅನುಮತಿ. ವಕೀಲರನ್ನ ಸಂಪರ್ಕಿಸೋದಕ್ಕೆ ಪ್ರಜ್ವಲ್ಗೆ ಅವಕಾಶವನ್ನ ನೀಡಲಾಗಿದೆ. ಈ ಪ್ರಕರಣದಲ್ಲಿ ಬೆಳಗ್ಗೆ 9:30ರಿಂದ 10:30ರವರೆಗೆ ಅಂದ್ರೆ ಬೆಳಗ್ಗೆ 1 ಗಂಟೆ ಕಾಲ ತಮ್ಮ ಪರ ವಕೀಲರನ್ನ ಮಾತನಾಡಿಸಬಹುದು, ಚರ್ಚೆ ಮಾಡಬಹುದು. ಈ ವಿಚಾರದಲ್ಲಿ ಕಸ್ಟಡಿ ಅವಧಿಯಲ್ಲಿ ಕಿರುಕುಳ ನೀಡದಂತೆ ಮನವಿ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಈ ಬಗ್ಗೆ ನ್ಯಾಯಾಧೀಶರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ವಕೀಲರನ್ನು ಸಂಪರ್ಕಿಸೋದಕ್ಕೆ ಪ್ರಜ್ವಲ್ಗೆ ಅವಕಾಶವನ್ನ ನೀಡಲಾಗಿದೆ. ಇನ್ನು ಬೆಳಗ್ಗೆ 9:30ರಿಂದ 10:30ರವರೆಗೂ ಭೇಟಿಗೆ ಅನುಮತಿಯನ್ನ ನೀಡಲಾಗಿದೆ. ತಮ್ಮ ಪರ ವಕೀಲರ ಜೊತೆಗೆ ಮಾತುಕತೆ ನಡೆಸಬಹುದು, ವಕೀಲರನ್ನ ಸಂಪರ್ಕಿಸಬಹುದು. ಪ್ರಜ್ವಲ್ಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಬೆಳಗ್ಗೆ 9:30ರಿಂದ 10:30ರವರೆಗೆ ಭೇಟಿಗೆ ಅನುಮತಿ. ಕಸ್ಟಡಿ ಅವಧಿಯಲ್ಲಿ ಕಿರುಕುಳ ನೀಡಬಾರದು ಅಂತಲೂ ಕೂಡ ಮನವಿ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ನ್ಯಾಯಾಧೀಶರು ಕೂಡ ಸೂಚನೆ ಕೊಟ್ಟಿದ್ದಾರೆ, ಕಿರುಕುಳವನ್ನು ಕೊಡಬೇಡಿ ಅಂತ. ಒಂದು ಮನೆ ಊಟದ ಬಗ್ಗೆ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ರು, ಅದನ್ನ ಇಲ್ಲಿ ಪುರಸ್ಕರಿಸಿಲ್ಲ ಅಂತ ಅನ್ಸುತ್ತೆ. ಅದರಲ್ಲಿ ವಕೀಲರ ಭೇಟಿಗೆ ಅವಕಾಶ ಕೊಡಲಾಗಿದೆ, ಯಾವುದೇ ರೀತಿಯ ಕಿರುಕುಳ ಕೊಡಬಾರ್ದು ಅಂತ. ಇನ್ನು ಪ್ರಜ್ವಲ್ ಕಂಪ್ಲೇಂಟ್ ಇತ್ತು, ಶೌಚಾಲಯ ಕ್ಲೀನ್ ಇಲ್ಲ, ರೂಮ್ ಕ್ಲೀನ್ ಇಲ್ಲ, ಮನೆ ಊಟ ಬೇಕು ಅಂತ. ಇದ್ಯಾವುದನ್ನು ಪರಿಗಣನೆಗೆ ತೆಗೆದುಕೊಂಡಿರುವ ರೀತಿ ಕಾಣಿಸ್ತಾ ಇಲ್ಲ. ಆದರೆ ಇಲ್ಲಿ ಕಾನೂನಾತ್ಮಕವಾಗಿ ಇರುವಂತಹ ಹಕ್ಕು, ಅದನ್ನು ಇಲ್ಲಿ ಪರಿಗಣಿಸಲಾಗಿದೆ. ವಕೀಲರ ಭೇಟಿಗೆ ಅವಕಾಶ 1 ಗಂಟೆ ಕಾಲ. ನಂತರ ಯಾರು ಕೂಡ ಕಿರುಕುಳ ಕೊಡಬಾರ್ದು ತನಿಖೆಯ ಹೆಸರಲ್ಲಿ ಅನ್ನುವಂಥದ್ದು. ಇದನ್ನು ಕೂಡ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಿಗ್ತಾ ಇರುವಂತಹ ಮಾಹಿತಿ. ಇದೀಗ ಪ್ರಕರಣದ ವಿಚಾರಣೆಯ ನಂತರ, ಕೋರ್ಟ್ ಆದೇಶದ ನಂತರ ಎಸ್ಐಟಿ ಬಂಧನದಲ್ಲಿ ಪ್ರಜ್ವಲ್ ಕಂಟಿನ್ಯೂ ಆಗ್ತಾರೆ ಜೂನ್ 6ರ ತನಕವೂ. ಜೂನ್ 6ರ ನಂತರ ಮತ್ತೆ ಮುಂದೇನಾಗುತ್ತೆ ಮತ್ತೆ ಕಾದು ನೋಡಬೇಕಾಗಿದೆ. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ನಡೆದಿರುವಂತಹ ವಿಚಾರಣೆ. ಎಸ್ಪಿಪಿ ಅಶೋಕ್ ನಾಯಕ್ ಎಸ್ಐಟಿ ಪರ ವಾದ ಮಂಡನೆ ಮಾಡಿದರು. ಪ್ರಜ್ವಲ್ ಪರ ವಕೀಲರಾದಂತಹ ಅರುಣ್ ಪ್ರತಿವಾದ ಮಂಡಿಸಿದರು. ವಾದ ಪ್ರತಿವಾದ ಎಲ್ಲವನ್ನ ಆಲಿಸಿದ ನಂತರ ನ್ಯಾಯಾಧೀಶರು ಆದೇಶವನ್ನು ಪ್ರಕಟ ಮಾಡಿದರು. ಮುಂದಿನ ಒಂದು ವಾರ ಕಾಲ ಎಸ್ಐಟಿ ಕಸ್ಟಡಿಗೆ ಸಂಸದ ಆರೋಪಿ ಪ್ರಜ್ವಲ್ ರೇವಣ್ಣ. ಇನ್ನು ಈ ಪ್ರಕರಣ ಜಾಮೀನು ನೀಡಬಹುದಾದ ಪ್ರಕರಣ ಆಗಿದ್ರೂ ಕೂಡ ಜಾಮೀನು ರಹಿತವಾಗಿ ಪ್ರಕರಣ ದಾಖಲಿಸಿದ್ರು ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಂಡನೆಯ ಸಂದರ್ಭದಲ್ಲಿ ಹೇಳಿದ್ರು. ಪ್ರತಿವಾದ ಮಂಡಿಸುವ ಸಂದರ್ಭದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ನ್ಯಾಯಾಲಯದಿಂದ ನೇರವಾಗಿ ಎಸ್ಐಟಿ ಬಂಧನಕ್ಕೆ ತೆರಳುತ್ತಾ ಇದ್ದಾರೆ. 1 ದಿನದ ಕಸ್ಟಡಿಯನ್ನು ಮುಕ್ತಾಯಗೊಳಿಸಿದ್ದಾರೆ ಅವರು. ಮತ್ತೆ ಜೂನ್ 6ರ ತನಕ ಎಸ್ಐಟಿ ಕಸ್ಟಡಿಯನ್ನು ಮುಂದುವರಿಸಿ ಆದೇಶವನ್ನು ಹೊರಡಿಸಿರೋದಾಗಿದೆ. ಇದೀಗ ಮತ್ತೆ ಎಸ್ಐಟಿ ಟೀಮ್ ಜೊತೆಗೇನೆ ಪ್ರಜ್ವಲ್ ರೇವಣ್ಣ ಹೋಗಬೇಕಾಗಿದೆ. ಹೀಗಾಗಿ ಅಲ್ಲಿ ಕೋರ್ಟ್ನಿಂದ ಪ್ರಜ್ವಲ್ ರೇವಣ್ಣ ಹೊರಗಡೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತಾ ಇರುವಂತಹ ದೃಶ್ಯ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣನ ಅಲ್ಲಿಂದ ಹೊರಗಡೆ ಎಸ್ಐಟಿ ಟೀಮ್ ಕರ್ಕೊಂಡು ಬರುತ್ತೆ. ಅದಕ್ಕೆ ಈಗೆಲ್ಲ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಕಾರಣ ಇಲ್ಲಿ ವ್ಯವಸ್ಥೆ ಏನಕ್ಕೆ ಅಂತಂದರೆ, ಅದಾಗಲೇ ಕರ್ಕೊಂಡು ಬರೋವಾಗಲೇ ಪ್ರಜ್ವಲ್ ರೇವಣ್ಣಗೆ 1 ಅಡಿ ಕಾಲಿಡೋದಕ್ಕೂ ಜಾಗ ಇಲ್ದಿರೋಷ್ಟು ಮಟ್ಟಿಗೆ ಜನಸಂದಣಿಯಲ್ಲಿ ಈ ಪ್ರಕರಣವನ್ನು ಆ ಮಟ್ಟಿಗೆ ಗಮನಿಸೋದಕ್ಕೆ ಜನ ಅಲ್ಲಿ ಕಿಕ್ಕಿರಿದು ಸೇರಿದ್ರು. ಇದೀಗ ಕರ್ಕೊಂಡು ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾರೆ. ಎಸ್ಐಟಿ ಕಚೇರಿ ಬಳಿ ಫುಲ್ ಪೊಲೀಸ್ ಬಿಗಿ ಬಂದೋಬಸ್ತ್. ಇನ್ನು ಆರೋಪಿಗೆ ರಕ್ಷಣೆ ಬೇಕಿದೆ, ದಯವಿಟ್ಟು ಸಹಕರಿಸಿ ಅಂತ ಪೊಲೀಸರು ಮನವಿ ಮಾಡಿಕೊಂಡು ಅಲ್ಲಿ ಸೇರಿದಂತಹ ಜನರ ಬಳಿ ಆ ಮಟ್ಟಿಗೆ ಜನಸಂದಣಿ ಕೋರ್ಟ್ ಹಾಲ್ನಲ್ಲಿ. ಆರೋಪಿಯನ್ನು ಕರ್ಕೊಂಡು ಹೋಗೋದಕ್ಕೆ ಜಾಗ ಇಲ್ಲದಿರುವಷ್ಟು ಜನಸಂದಣಿ. ಈ ಪ್ರಕರಣ ಇರೋದು ಯಾರ ಸಲುವಾಗಿ? ಪ್ರಜ್ವಲ್ ರೇವಣ್ಣ. ಆದರೆ ಆರೋಪಿ ಕೋರ್ಟ್ ಹಾಜರಾಗೋದಕ್ಕೆ ಸಾಧ್ಯ ಆಗದಿರೋಷ್ಟು ಮಟ್ಟಿಗೆ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದೀಗ ಎಸ್ಐಟಿ ಕಚೇರಿಯತ್ತ
ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ, ನೇರ ಪ್ರಸಾರದ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಎಸ್ಐಟಿ ಕಚೇರಿ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್, ಮಹಿಳಾ ತನಿಖಾಧಿಕಾರಿಗಳು, ಎಸ್ಐಟಿ ಅಧಿಕಾರಿಗಳು, ಮಹಿಳಾ ಅಧಿಕಾರಿಗಳ ಮಧ್ಯೆ ಪ್ರಜ್ವಲ್ ರೇವಣ್ಣ ತನಿಖೆಯನ್ನು ಎದುರಿಸಬೇಕಾಗಿದೆ. ಎಸ್ಐಟಿ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣ ಮತ್ತೆ ಮುಂದುವರಿಕೆ. ಎಸ್ಐಟಿ ಕಚೇರಿಯತ್ತ ಪ್ರಜ್ವಲ್ ತೆರಳ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ, ಇನ್ನೊಂದು ಕಡೆ ಆಗ ಪ್ರಜ್ವಲ್ ರೇವಣ್ಣ ಕೋರ್ಟ್ಗೆ ಆಗಮಿಸಿದಂತಹ ದೃಶ್ಯ. ಬಿಗಿ ಬಂದೋಬಸ್ತ್ನಲ್ಲಿ ಕರ್ಕೊಂಡು ಹೋಗಲಾಗ್ತಾ ಇದೆ. ಕಾರಣ ಏನಂತಂದ್ರೆ ಆ ಮಟ್ಟಿಗೆ ಗಮನ ಸೆಳೆದಿರುವಂತಹ ಪ್ರಕರಣ ಇದು. ಆರೋಪಿಗೆ ರಕ್ಷಣೆ ಬೇಕಾಗಿದೆ, ಹೀಗಾಗಿ ಹೆಚ್ಚಿನ ಭದ್ರತೆ ಬೇಕು ಅಂತ ಎಸ್ಐಟಿ ಪೊಲೀಸರು ಕೂಡ ಮನವಿ ಮಾಡಿಕೊಂಡಿದ್ರು. ಇನ್ನು ಮಾಧ್ಯಮಗಳ ಟ್ರಯಲ್ಗೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಆಕ್ಷೇಪ ವ್ಯಕ್ತಪಡಿಸಿದ್ರು. ಪ್ರಜ್ವಲ್ ರೇವಣ್ಣ ಈಗ ತಾನೇ SIT ಬಂಧನಕ್ಕೆ ಒಳಗಾಗಿ ಈಗ ಅವರ ಕಸ್ಟಡಿಗೆ ನೀಡಲಾಗಿದೆ. ಈಗ ಸಿಟಿ ಸಿವಿಲ್ ಕೋರ್ಟ್ನಿಂದ SIT ಕಚೇರಿಯತ್ತ ತೆರಳ್ತಾ ಇದ್ದಾರೆ. ಸಾಕಷ್ಟು ಮನವಿಯನ್ನು ಕೂಡ ಮಾಡಿದ್ದಾರೆ. ಮೊದಲನೇದಾಗಿ SIT ಕಚೇರಿಯಲ್ಲಿ ಸೂಕ್ತವಾದಂಥ ವಾತಾವರಣ ಇಲ್ಲ, ಅದರ ಜೊತೆಗೆ ಸೌಲಭ್ಯ ಕೂಡ ಸರಿ ಇಲ್ಲ, ಒಳ್ಳೆ ಬಾತ್ರೂಮ್ ಇಲ್ಲ, ಬಾತ್ರೂಮ್ ಕ್ಲೀನ್ ಆಗಿಲ್ಲ, ಮಲ್ಕೊಳ್ಳೋದಕ್ಕೆ ಸರಿಯಾದಂಥ ಬೆಡ್ ವ್ಯವಸ್ಥೆ ಇಲ್ಲ, ಮನೆ ಊಟ ಬೇಕು, ಊಟ ಚೆನ್ನಾಗಿಲ್ಲ, ಇದೆಲ್ಲವೂ ಕೂಡ ಹೇಳಿದ್ರು. ಆದರೆ ಇದು 5 ಸ್ಟಾರ್ ಹೋಟೆಲ್ ಅಲ್ಲ, ಹೇಳಿ ಕೇಳಿ SIT ಕಚೇರಿ ಇದು. ಹೀಗಾಗಿ SIT ಕಚೇರಿಯಲ್ಲಿ ಒಬ್ಬ ಆರೋಪಿಗೆ ಏನು ವ್ಯವಸ್ಥೆ ಕೊಡಲಾಗತ್ತೋ ಅಷ್ಟೇ ಕೊಡೋದಕ್ಕೆ ಸಾಧ್ಯ ಅನ್ನುವಂಥ ನಿರ್ಧಾರವನ್ನು ಅಥವಾ ಒಂದು ಸೂಚನೆಯನ್ನು ಈಗ ನ್ಯಾಯಾಲಯ ನೀಡಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಯಾವುದೇ ಮನವಿಯನ್ನು ನ್ಯಾಯಾಧೀಶರು ಮನ್ನಣೆ ಮಾಡಿಲ್ಲ. ಹೀಗಾಗಿ ಆರೋಪಿಗೆ ಸಂಬಂಧಪಟ್ಟಂತೆ ಯಾವ ವ್ಯವಸ್ಥೆಗಳಿರ್ತೋ ಅದನ್ನೇ ಉಪಯೋಗಿಸಿಕೊಳ್ಳುವಂತೆ ಸೂಚನೆ ಮಾಡಲಾಗಿದೆ. ಅದರಲ್ಲೂ ಮನೆ ಊಟದ ಬೇಡಿಕೆಯನ್ನು ಇಟ್ಟಿದ್ರು, ಆದರೆ ಬೇಡಿಕೆಯನ್ನು ತಿರಸ್ಕಾರ ಮಾಡಿದ, ಅದಕ್ಕೆ ಯಾವುದೇ ರೀತಿಯಂಥ ಮನ್ನಣೆ ಆಗಲಿ ಅಥವಾ ಅಂಕಿತ ಮುದ್ರೆನಾಗಲಿ ಯಾವುದೂ ಕೂಡ ನೀಡಿಲ್ಲ. ಇದರ ಜೊತೆಗೆ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ, ಅತ್ಯಾಚಾರ ಆರೋಪಿ ಪ್ರಜ್ವಲ್ ಅವರನ್ನು ಈಗ SIT ಅಧಿಕಾರಿಗಳು ಬಂಧಿಸಿ ನೇರವಾಗಿ ಮತ್ತೆ SIT ಕಚೇರಿಯತ್ತ ತೆಗೆದುಕೊಂಡು ಹೋಗ್ತಾರೆ. ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಯಿತು. ಅವರ ವಿಚಾರಣೆ ವೇಳೆ ಇನ್ಫ್ಯಾಕ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಆಯಿತು. ಇನ್ಫ್ಯಾಕ್ಟ್ ಅವರನ್ನು ಕಸ್ಟಡಿ ಕೇಳೋದಕ್ಕೆ ಅಂದರೆ SIT ಅಧಿಕಾರಿಗಳ ತಂಡ ಅವರ ಕಸ್ಟಡಿಗೆ ನ್ಯಾಯಾಧೀಶರ ಮುಂದೆ ಒಂದು ಅರ್ಜಿಯನ್ನು ಹಾಕ್ತು. ಅದರ ಬಗ್ಗೆ ಮನವಿಯನ್ನು ಮಾಡ್ತು, ನ್ಯಾಯಾಲಯಕ್ಕೆ ಕಸ್ಟಡಿಗೆ ಕೊಡಬೇಕು, ಸಾಕಷ್ಟು ವಿಚಾರಣೆ ಮಾಡೋದಿದೆ. ಈ ಒಂದು ಕಾರಣಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಅವರನ್ನು ಕಸ್ಟಡಿ ಕೇಳ್ತು. ಈಗ ಮೇ 6ರವರೆಗೆ ಅಂದರೆ 7 ದಿನಗಳ ಕಾಲ, ಇವತ್ತಿನಿಂದ 7 ದಿನಗಳ ಕಾಲ ಒಟ್ಟು ಪ್ರಜ್ವಲ್ ರೇವಣ್ಣ ಅವರನ್ನು ಈಗ ಪೊಲೀಸರ ಕಸ್ಟಡಿಗೆ ಅಥವಾ SIT ಕಸ್ಟಡಿಗೆ ನೀಡಲಾಗುತ್ತೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಈಗ ಮತ್ತೆ SIT ಕಚೇರಿಗೆ ಕರೆತರಲಾಗ್ತಾ ಇದೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಪೊಲೀಸ್ ಮಹಿಳಾ ಸಿಬ್ಬಂದಿಯ ನಡುವೆ ಪ್ರಜ್ವಲ್ ರೇವಣ್ಣ ಅವ್ರನ್ನ, ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಕೂರಿಸಿ ಕರ್ಕೊಂಬರ್ಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಒಂದು ಕಡೆಗೆ ಅವರನ್ನು ಈಗಾಗಲೇ ನೇರವಾಗಿ ಪೊಲೀಸರು ನಿನ್ನೆ ಅರೆಸ್ಟ್ ಮಾಡೋದು ಒಂದು ಭಾಗ. ಆದರೆ ಇವತ್ತು ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಈ ಒಂದು ಸಂದರ್ಭದಲ್ಲಿ ವಾದ ಪ್ರತಿವಾದ ಕೂಡ ಆಯಿತು. ನ್ಯಾಯಾಲಯದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು. ಇನ್ಫ್ಯಾಕ್ಟ್ ಈ ಒಂದು ವಾದ ಪ್ರತಿವಾದವನ್ನು ಗಮನಿಸೋದಾದ್ರೆ ಪ್ರಜ್ವಲ್ ರೇವಣ್ಣ ಕಸ್ಟಡಿ ಕೊಡಬಾರ್ದು ಅಂತ ಪ್ರಜ್ವಲ್ ಪರ ವಕೀಲರು ವಾದವನ್ನು ಮಂಡಿಸಿದರು. ಯಾಕೆಂದರೆ ಸಹಕಾರ ನೀಡಿದ್ದೀವಿ, ನಾವು ಸಂಪೂರ್ಣವಾದಂಥ ಸಹಕಾರವನ್ನು ತನಿಖೆಗೆ ನೀಡಿದ್ದೀವಿ. ಜೊತೆಗೆ ಅವರು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಯಾವುದೇ ಪ್ರಕರಣ ದಾಖಲಾಗಿರಲಿಲ್ಲ. ಇಷ್ಟಾದರೂ ಕೂಡ ಪ್ರಕರಣ ದಾಖಲಾದ ಮೇಲೆ ನಾವು ಮತ್ತೆ ವಾಪಸ್ ಬಂದಿದ್ದೀವಿ. ಅಂದರೆ ಪ್ರಜ್ವಲ್, ನಾನು ಈ ತನಿಖೆಗೆ ಸಹಕಾರ ನೀಡುವಂಥ ದೃಷ್ಟಿಯಲ್ಲಿ ವಾಪಸ್ ಬೆಂಗಳೂರಿಗೆ ಬಂದು ಅವರಿಗೆ ತನಿಖೆಗೆ ಸಹಕಾರ ನೀಡ್ತಾ ಇದ್ದೀವಿ. ಇದರ ಜೊತೆಗೆ ಯಾವುದೇ ಕೋಪ್ರೇಟ್ ಮಾಡದೆ ಅಥವಾ ಪರಾರಿಯಾಗುವಂಥದ್ದು ಅಥವಾ ಇನ್ನಿತರ ಯಾವುದೇ ಕೃತ್ಯಗಳನ್ನು ಮಾಡಲಿಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೇರವಾದಂಥ ಹೆಸರುಗಳಾಗಲಿ A1 ಈಗಾಗಲೇ ರೇವಣ್ಣ ಅವರಿಂದ ಅವರಿಗೂ ಕೂಡ ಜಾಮೀನು ನೀಡಲಾಗಿದೆ. ಎಲ್ಲ ಕಾರಣದಿಂದ ಕಸ್ಟಡಿ ಕೊಡಬಾರ್ದು ಅನ್ನುವಂಥ ಒಂದು ವಾದವನ್ನು ಮುಂದಿಟ್ಟಿದ್ರು. ಆದರೆ ಈ ವಾದಕ್ಕೆ ಮನ್ನಣೆ ಸಿಕ್ಕಿಲ್ಲ, ನ್ಯಾಯಾಧೀಶರು ಪುರಸ್ಕಾರ ಮಾಡಿಲ್ಲ.